ನಮಸ್ಕಾರ. ಕನ್ನಡ ಫಿಲ್ಮ್ ಹಿಸ್ಟ್ರಿಯ ವೀಕ್ಷಕರಿಗೆ ಎಲ್ಲರಿಗೂ 45 ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಇದೆ. ನಿನ್ನೆ ಪ್ರೀಮಿಯರ್ ಶೋ ಇತ್ತು, ಇವತ್ತಿಂದ ಪೇಯ್ಡ್ ಪ್ರೀಮಿಯರ್ ಶುರು ಆಗ್ತಾ ಇದೆ. ಸೊ 45 ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದ್ರೆ ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ. 45 ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಎಂಡಿಂಗ್ ಅಲ್ಲಿ ಮನೆಗೆ ಹೋಗಿ ಆದಷ್ಟು ಬೇಗ ಗರುಡ ಪುರಾಣ ಪುಸ್ತಕವನ್ನ ಓದ್ಬೇಕು ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಯಾಕೆ ಹುಟ್ಟುತ್ತಪ್ಪ ಅಂದ್ರೆ, ಗರುಡ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ, ಮನುಷ್ಯ ಸತ್ತ ನಂತರ ಏನಾಗ್ತಾನೆ ಅಂತ. ಸೊ ಮನುಷ್ಯ ಸತ್ತ ನಂತರ ಒಂದು 45 ದಿನಗಳ ಜರ್ನಿ ಇರುತ್ತಂತೆ. ಆ ಜರ್ನಿಯಲ್ಲಿ ಕಷ್ಟ, ಸುಖ, ನೋವು, ದುಃಖ, ಈ ಒಂದು ಜರ್ನಿಯಲ್ಲಿ ಮನುಷ್ಯನ ಆತ್ಮ ಸಾಕ್ತಾ ಹೋಗುತ್ತಂತೆ. ಸೊ ಆ ಒಂದು ಲೈನ್ ಇದೆಯಲ್ಲ, ಆ ಲೈನೇ 45 ಸಿನಿಮಾ. ಸೊ ಆ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ದೈವಾತ್ಮಿಕ ಒಂದು ಲೈನ್ ಅನ್ನ ಸಿನಿಮಾದ ಮೂಲಕ, ಎಂಟರ್ಟೈನ್ಮೆಂಟ್ ಮೂಲಕ, ಆಕ್ಷನ್ ಮೂಲಕ, ಕಾಮಿಡಿ ಮೂಲಕ ಹೇಳೋದ್ರಲ್ಲಿ ಅರ್ಜುನ್ ಸರ್ ಸಫಲರಾಗಿದ್ದಾರೆ. ಇನ್ನ ಮ್ಯೂಸಿಕ್ ಬರೋದಾದ್ರೆ ಅವರೇ ಮಾಡಿರೋ ಮ್ಯೂಸಿಕ್ ಎಲ್ಲಾ ಕಡೆ ಹೈಲೈಟ್ ಆಗುತ್ತೆ. ಡೈಲಾಗ್ಸ್ ಸೂಪರ್ ಆಗಿದೆ. ಮೇನ್ಲಿ ಶಿವಣ್ಣ ಅವರ ಒಂದು ಡೈಲಾಗ್ಸ್ ಆಗಿರ್ಬೋದು, ಶಿವಣ್ಣ ಅವರ ಒಂದು ಸ್ಕ್ರೀನ್ಸ್ ಪ್ರೆಸೆನ್ಸ್ ಆಗಿರ್ಬೋದು, ಎಸ್ಪೆಷಲಿ ಇಂಟರ್ವಲ್ ಬ್ಲಾಕ್ಗೆ ಥಿಯೇಟರ್ ಬ್ಲಾಸ್ಟ್ ಆಗೋದು 100%. ಹುಷಾರಾಗಿರಿ, ಕಿವಿ ಕಿತ್ತೋಗುತ್ತೆ, ಆ ಲೆವೆಲ್ಗೆ ಸೌಂಡ್ ಇರುತ್ತೆ. ಇನ್ನ ಶಿವಣ್ಣ ಅವರ ಎಂಡಿಂಗ್ ಸೀನ್, ಶಿವಣ್ಣ ಅಂಡ್ ಉಪ್ಪಿ ಸರ್ದು ಒಂದು ಫೈಟ್ ಸೀನ್ ಬರುತ್ತೆ. ಒಂದ್ 20 ನಿಮಿಷ ಇರಬಹುದು. ಆ ಸೀನ್ ನಾನು ಹೆಂಗ್ ನೋಡ್ತಾ ಇದ್ದೆ ಅಂದ್ರೆ, ಆಟೋಮೆಟಿಕ್ಲಿ ಕೈ ಹೋಗ್ಬಿಡಿತ್ತು. ಆಟೋಮೆಟಿಕ್ಲಿ ಕಾಲಿಂದ ಚಪ್ಪಲಿ ಸರಿಸ್ಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ದೆ. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇತ್ತು, ಅಷ್ಟು ಖುಷಿ ಆಯ್ತು. ಸೊ ಶಿವಣ್ಣ ಅವ್ರದ್ದು ಮೋಸ್ಟ್ಲಿ ನಟನೆ ಅಲ್ಲ, ಇದು ಶಿವ ತಾಂಡವ, ರುದ್ರ ತಾಂಡವ ಅಂತಾನೆ ಹೇಳುವುದು. ಸೊ ಶಿವ ಮೇಲಿರುವಂತಹ ದೇವರು, ಸೊ ಶಿವನ ಪ್ರತಿರೂಪವಾಗೇ ಶಿವಣ್ಣ ಬಂದು ನಟಿಸ್ತಾ ಇದ್ದಾರೆ ಅಂತಾನೆ ಅನ್ನಿಸ್ಬಿಡ್ತು. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಸಿನಿಮಾದಲ್ಲಿ ನನ್ಗಂತೂ ಎಕ್ಸ್ಪೆಷಲಿ. ಅಂಡ್ ನೀವು ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಒಂದು ಗೆಟಪ್ ಬರುತ್ತೆ, ಲೇಡಿ ಗೆಟಪ್. ಅಫ್ಕೋರ್ಸ್ ಅದನ್ನ ನೀವು ನೋಡ್ಲೇಬೇಕು. ಅದನ್ನ ನಾನು ದೇವರನ್ನೇ ಸ್ಪಾಯ್ಲರ್ ಮಾಡಲ್ಲ. ಅದೊಂದೇ ಅಲ್ಲ, ಅದೊಂದು ಸೀನ್ ನೋಡಿ ಇಡೀ ಕನ್ನಡ ಇಂಡಸ್ಟ್ರಿ ಶೇಕ್ ಆಗಿತ್ತು, ಈ ತರ ಪಾತ್ರ ಮಾಡಿದಾರಲ್ಲ ಅಂತ. ಬಟ್ ಎಂಡಿಂಗ್ ಅಲ್ಲಿ ಬರುವಂತಹ ಶಿವಣ್ಣನ ಅವತಾರಗಳಿದಾವಲ್ಲ, ನಿಮ್ ಕೈಲಿ ಅರ್ಗಿಸ್ಕೊಳಕ್ಕೆ ಆಗಲ್ಲ, ಅಷ್ಟು ಅವತಾರಗಳು ಬರುತ್ತೆ. ಶಿವಣ್ಣ ಫ್ಯಾನ್ಸ್ಗಂತೂ ಒಂದು ದೊಡ್ಡ ಮಟ್ಟಕ್ಕೆ ಖುಷಿ ತರುವಂತಹ ವಿಚಾರ. ಏನಕ್ಕಂದ್ರೆ ಅವ್ರನ್ನ ಈ ತರ ಎಲ್ಲ ನೋಡೋದು ಒಂದೇ ಸಿನಿಮಾದಲ್ಲಿ ನಿಜವಾಗ್ಲು ತುಂಬಾ ಕಷ್ಟ. ಬಟ್ ಒಂದೇ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅರ್ಜುನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಉಪೇಂದ್ರ ಸರ್ ಅವರ ಕೆಲವೊಂದು ಸೀನ್ಸ್ ನನ್ಗೆ ಇವಾಗ್ಲೂ ಒಂಥರ ಜುಮ್ ಅಂತ ಇದೆ ಮೈ. ಯಾಕಪ್ಪ ಅಂದ್ರೆ, ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಈ ತರ ಸೀನ್ಸ್ ಮಾಡಕ್ ಒಪ್ಕೊಂತಾರೆ ಅಂದ್ರೆ ಇಟ್ಸ್ ಆಫ್ ಸರ್, ನಿಜವಾಗ್ಲು ಸಖತ್ ಮಾತ್ರ. ಎಕ್ಸ್ಪೆಷಲಿ ಒಂದು ಟ್ರೈಲರ್ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಡಾಗ್ ತರನೇ, ಸೊ ಅದು ಹಾಲನ್ನ ಕುಡಿಯೋದು ಸೀನ್ ಇರ್ಬೋದು, ಇನ್ನೊಂದು ಸೀನ್ ಅದು ಥಿಯೇಟರ್ ನೋಡುವಾಗ ಅದು ವಾವ್ ಅಂತ ಅನ್ಸ್ಬಿಡುತ್ತೆ. ಇನ್ನು ರಾಜ್ವಿ ಶೆಟ್ಟಿ ಸರ್ ಸಹ ಅವ್ರಿಗೆ ಕೊಟ್ಟಂತಹ ಒಂದು ಕ್ಯಾರೆಕ್ಟರ್ನ ಪರ್ಫೆಕ್ಟ್ ಆಗಿ ಉಪಯೋಗ ಮಾಡಿದ್ದಾರೆ. ಅಂಡ್ ಮೇನ್ಲಿ ಗರುಡ ಗಮನ ವೃಷಭ ವಾಹನದ ಕ್ಯಾರೆಕ್ಟರ್ ನಿಮ್ಗೆ ಕಾಣುತ್ತೆ. ಅದು ಹೇಗೆ ಅಂತ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. ಅಂಡ್ ಟೋಟಲಿ 3 ಜನಕ್ಕೂ ಎಲ್ಲೂ ಕಮ್ಮಿ ಜಾಸ್ತಿ ಅಂತ ಅನ್ಸೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ 3 ಜನಕ್ಕೂ ಸ್ಕ್ರೀನ್ ಟೆಸ್ಟ್ ನ ಕೊಟ್ಟೋದ್ರಲ್ಲಿ ಸಹ ಅರ್ಜುನ್ ಸರ್ ಗೆದ್ದಿದ್ದೀರಾ ಅಂತಾನೆ ಹೇಳ್ಬೋದು. ಸೊ ಡೈರೆಕ್ಟರ್ ಆಗಿ ನೀವು ಮೊದಲ ಸಿನಿಮಾ ಇದು, ನಿಮ್ಗೆ ಒಳ್ಳೇದಾಗ್ಬೇಕು. ಈ ತರ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಕೊಂಡ್ ಮಾಡಿರೋ ನಿಮ್ಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ತರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ರಮೇಶ್ ರೆಡ್ಡಿ ಸರ್ ನಿಮ್ಗೂ ಸಹ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಈ ಸಿನಿಮಾದಲ್ಲಿ ಸೂರ್ಯ ಪ್ರವೀಣ್ ಅಂತ ನಮ್ಮ ಸ್ನೇಹಿತರು ಸಹ ಆಕ್ಟ್ ಮಾಡಿದ್ದಾರೆ. ಸೊ ಉಪೇಂದ್ರ ಸರ್ ಅವರ ಒಂದು ಬಳಗದಲ್ಲಿ, ಗ್ರೂಪ್ ಅಲ್ಲಿ ಇರ್ತಾರೆ, ಗ್ಯಾಂಗ್ ಅಲ್ಲಿ. ಸೊ ಅವ್ರ ಸೀನ್ಗಳು ಸಹ ತುಂಬಾ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಸೊ 45 ಸಿನಿಮಾ ನಾಳೆ ರಿಲೀಸ್ ಆಗ್ತಿರೋದ್ರಿಂದ ಹಬ್ಬ ಮಾಡೋಣ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಫಸ್ಟ್ 45 ಸಿನಿಮಾ ನೋಡಿ. ಸೊ ಶಿವ ತಾಂಡವ, ರುದ್ರ ತಾಂಡವ, ಮೃತನರ್ಥನ ಕಣ್ ತುಂಬಿಕೊಳ್ಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ. ಇದೇ ತರ ರಿವ್ಯೂಸ್ ಫಾಲೋ ಮಾಡ್ತಾ ಇರಿ. ಇನ್ನು ನಾಳೆ ರಿಲೀಸ್ ಆಗ್ತಿರುವಂತಹ ಮಾರ್ಕ್ ಸಿನಿಮಾಗೂ ಸಹ ನನ್ನ ಕಡೆಯಿಂದ ಶುಭಾಶಯ. ಆ ಸಿನಿಮಾ ಸಹ ಗೆಲ್ಲಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಬಾಯ್. ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ಏನೇನಿಸ್ತು
ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.